ಸರ್ ಹಲವಾರು ಪ್ರಶ್ನೆಗಳಿದೆ. ಹೇಳಿ, ಸಿನಿಮಾ ರಿಲೀಸ್ ಆಗಿದೆ, ಸೆಲೆಬ್ರಿಟಿ ಶೋ ಆಯಿತು, ಸರ್ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ. ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನಾನು ಅಂದ್ಕೊಂಡಿದ್ದು ರಿಸಲ್ಟ್ ಬಂದಿಲ್ಲ. ಬಿಕಾಸ್ ಆಫ್ ನನ್ನೊಬ್ಬಂದೇ ಅಲ್ವಾ, ಎಲ್ಲ ಥಿಯೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ. ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರುವಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ. ಲಾಸ್ಟ್ 6 ಮಂತ್ಸ್ ಸಮಸ್ಯೆ ಆಗಿದೆ. ಎಲ್ಲರೂ ನಾವು ಕೈ ಮುಗಿಬೇಕು, ಕಾಲಿಗೆ ಬೀಳಬೇಕು ಗೊತ್ತಾಗ್ತಿಲ್ಲ. ಇದು ಡೈರೆಕ್ಟರ್ಸು, ಪ್ರೊಡಕ್ಷನ್ ಹೌಸು, ಆ್ಯಕ್ಟರ್ಸು ಮಾಡಬಾರ್ದು. ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ. ಇದಕ್ಕೆ ಕಾರಣ ಯಾರು? ಅನಿಲ್, ಕಾರಣ ಯಾರಪ್ಪ ಹೇಳ್ಬೇಕು. ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ, ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕದ ಥಿಯೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ. ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು. ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ. ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ, ನೀವು ಪ್ರಚಾರ ಮಾಡಿ. ಥಿಯೇಟ್ರವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವು ಥಿಯೇಟ್ರವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ. ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು. ಸರ್ ನೀವು ಹೇಳಿದ್ರಿ ಆಡಿಯನ್ಸ್ ಫಿಲ್ಲಿಂಗ್ ಅಂತ ಹೇಳಿ, ಸರ್ ಒಂದು ಕ್ಲಾರಿಫಿಕೇಶನ್ ಮೀಡಿಯಾ ಮೂಲಕ ಕೊಟ್ಬಿಡಿ. ಏನಕ್ಕೆ ಅಂದರೆ ಸುಮಾರು ಜನ ಹೇಳೋದೇನು ಅಂದರೆ ಸಿನಿಮಾ ರಿಪೋರ್ಟ್ ಬಂದಿದೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಿರ್ತಾರೆ, ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಿರ್ತಾರೆ. ಏನಕ್ಕೆ ಅಂದರೆ ಸಿನಿಮಾ ಸೋತಾಗ ಎಲ್ಲರೂ ಮಾತಾಡೋದನ್ನ ಆ ಹಂತಕ್ಕೆ ಸೋಲ್ತಾರೆ. ಏನಕ್ಕೆ ಅಂದರೆ ಆಗ್ತಿರೋ ಸಮಸ್ಯೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಒಬ್ಬ ನಿರ್ದೇಶಕರು ಅಥವಾ ತಂಡನ ಹೇಳುವಂಥ ಫ್ರಸ್ಟ್ರೇಷನ್ ಮೇಲೆ ಆಗ್ಬೋದು. ಸರ್ ಇಲ್ಲೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಈ ಪಿಕ್ಚರ್ ಡೈರೆಕ್ಟ್ರು ನಾನೇ, ಅರುಣ್ ನಮುಕ್ತಾ. ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ರು ನಾನೇ. ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ. ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆಯೂ ಇಲ್ಲ. ಸೊ ಕ್ಲಾರಿಫೈ ಹೇಳ್ತೀನಿ. ಯಾಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ 150 ಸೆಂಟ್ರಲ್ ರಿಲೀಸ್ ಮಾಡಿದ್ದೀವಿ, 25 ಮಾಲಲ್ಲಿ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕಡೆ ಒಂದೇ ರಿಪೋರ್ಟ್ ಇದೆ. ಮಳೆ ಇರೋ ಜಾಗದಲ್ಲೂ ಅದೇ, ಮಳೆ ಇಲ್ದಿರೋ ಜಾಗದಲ್ಲೂ ಅದೇ. ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ. ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಪುಲ್ಲಿಂಗಿಂದ ಸಿಕ್ಕಾಬಡೆ ಸಮಸ್ಯೆ ಆಗ್ತಿದೆ. ದಯವಿಟ್ಟು ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ, ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ಎನಿ ಸಿನಿಮಾಸ್ ಯಾರೇ ಮಾಡಿದ್ರು, ಯಾವುದೇ ಆ್ಯಕ್ಟ್ರ್ ಮಾಡಿದ್ರು ಬರ್ತಾ ಇದ್ದಿದ್ದು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು, ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ? ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ, ಆ್ಯಕ್ಟ್ರುಗಳಿರಲ್ಲ, ಪ್ರೊಡಕ್ಷನ್ ಹೌಸಸ್ ಇರಲ್ಲ, ಥಿಯೇಟ್ರುಗಳಿರಲ್ಲ. ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ. ಇದು ಪರಿಸ್ಥಿತಿ, ರಿಯಾಲಿಟಿ. ಈಗ ಆಲ್ರೆಡಿ ಇದ್ದೀವಿ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಸರ್ ಹೊಸ ಫೇಸ್ ಅನ್ನ ಹೀರೋ ಆಗಿ ತಗೊಂಡ್ರೆ ಸಿನಿಮಾ ಬೇಕಾಗುತ್ತೆ, ಯಾಕಂದ್ರೆ ನಿಮ್ಮಲ್ಲಿ ಇರೋ ಥರ ಎಲ್ಲರೂ ಸರ್ ತುಂಬ ಟಫ್ ಇದೆ ಸರ್. ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ತುಂಬ ನಾವು 3 ವರ್ಷದ ಶ್ರಮ, ಕೋಟ್ಯಾಂತರ ರೂಪಾಯಿ ದುಡ್ಡು, ಎಲ್ಲರೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ಫೇಸು ತೊಗೊಳ್ತೀವಿ ಅಂತ ಹೇಳ್ತಾರೆ. ಪ್ರತಿ ವರ್ಷ 150 ಹೀರೋಗಳು ಲಾಂಚ್ ಆಗ್ತಿದ್ದಾರೆ. ಆದರೆ ಎಲ್ಲಿದೆ 150 ಹೀರೋಗಳು ಎಲ್ಲಿದ್ದಾರೆ? ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ, ಜನ ಸಿನಿಮಾ ನೋಡ್ತಿಲ್ಲ. ಹೊಸ ಪ್ರತಿಭೆಗಳಿಗೆ, ಎಸ್ಪೆಷಲಿ ನಮ್ಮಂಥ ಬಡವರು ಮಕ್ಕಳಿಗೆ ದೇವರಣೆ ಜಾಗ ಇಲ್ಲ. ದೇವರಣೆ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ. ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ. ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ. ಗೊತ್ತಿಲ್ಲ, ಇದು ಎಮೋಷನಾಗಿ ಹೇಳ್ತಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ, ಎಲ್ಲ ಇದೆ. ಆದರೆ ನಿಮಗೆ ಒಂದು ಥಿಯೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ. ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟ್ ಥಿಯೇಟ್ರ್ ಉಳಿಸ್ಕೊಳಕ್ಕಾಗಲ್ಲ ಪಾಪ. ಆಮೇಲೆ ಎಸ್ಪೆಷಲಿ ಹೇಳಬೇಕು ಅಂದರೆ ನಾವು ಒಬ್ಬರೇ ಎಲ್ಲ, ಎಕ್ಸಿಬಿಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದ್ಯಾರ್ಥಿಗಳು ಯಾರೂ ₹1 ಬಾಡಿಗೆ ತೊಗೊಂಡಿಲ್ಲ, ಎಲ್ಲ ಥಿಯೇಟ್ರನ್ನೂ ಶೇರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ನು ಕನ್ನಡ ಸಿನಿಮಾ ಬೆಳೀಲಿ ಅಂತ. ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಮಾಡ್ತಿಲ್ಲ. ಆಮೇಲೆ ಕೆಲವೊಂದು ಸರಿ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಮರ್ಜಾಗಿ ಹೋಗ್ತಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನಗೆ ಕೇಳ್ತಾರೆ. ನಾನು ಅವ್ರಿಗೆ ಕ್ವಶನ್ ಕೇಳಬೇಕಾಗಿದ್ದು ನನಗೆ ಕೇಳ್ತಾರೆ. ನನಗೆ ಗೊತ್ತಾಗ್ತಿಲ್ಲ. ನನಗೆ ಪ್ರತಿ 30-40 SMS ಬರುತ್ತೆ, 5-6 ಕಾಲ್ ಬರುತ್ತೆ. ಸೂಪರ್ ಆಗಿದೆ ಸಿನಿಮಾ, 90% ಮಾರ್ಕ್ಸ್ ಕೊಡ್ತಿದ್ದಾರೆ, ಬಟ್ ಆಡಿಯನ್ಸ್ ಇಲ್ಲ. ಈಗ ವಾರಕ್ಕೆ 5 ಸಿನಿಮಾ ಬರ್ತಿದ್ದಲ್ಲ, ಅದೇನಾದ್ರೂ ಸಮಸ್ಯೆ ಆಗ್ತಿದೆ? 100% ಪ್ರತಿ ವಾರನೂ 5-6 ಸಿನಿಮಾಗಳ ಕಾಂಪಿಟೇಷನ್ ಇದೆ ಸರ್. 100% ಈ ಸಮಸ್ಯೆ ಆಗ್ತಿದೆ. ಇದಕ್ಕೆ ಸಮಸ್ಯೆಗೆ ಮೂಲ ಕಾರಣ ನಾವೇನೆ. ಅದೇ ಯಾವುದೋ ತೆಲುಗುನೋ ತಮಿಳೋ ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರದ್ದೊಂದೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡಿಕೊಡ್ತಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ. ಅವ್ರಿಗೆ ಏನು ಮಾಡ್ತೀವಿ, ಕನ್ನಡ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ. ಈಗ ಹೊಡೆದಾಡ್ತಿರೋದು ಯಾರು ಗೊತ್ತಾ? ನಮ್ಮ ಜೊತೆಗೆ 4 ಕನ್ನಡ ಸಿನಿಮಾದವರು, ಹೊಸ ಆ್ಯಕ್ಟ್ರುಗಳು
ನಾವು ಹೊಡೆದಾಡ್ತಾ ಇದ್ದೀವಿ. ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ, ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ. ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಸಿನಿಮಾಗಳು ಹಣೆ ಬರ ಎಷ್ಟಿರುತ್ತೆ ಅಂತ. ಆ ಫೈಟಲ್ಲಿ ನಾವುಗಳೇ ಸೋತೋಗ್ತಾ ಇದ್ದೀವಿ. ನಾವು ಹೇಳಬೇಕಾಗಿ ನಾವು ಸೋತೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿರೋ ದೊಡ್ಡ ಆ್ಯಕ್ಟರ್ಸ್, ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡವ್ರು ಅಂತ ಏನಿದ್ದೀರಾ, ಇಂಡಸ್ಟ್ರಿ ಕಟ್ಟಿ ಬೆಳೆದಂಥವ್ರು, ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ. ನಿಮ್ದೊಂದು ವಾಯ್ಸ್ ಬೇಕಾಗಿದೆ. ಬಿಕಾಸ್ ಆಫ್ ಸಣ್ಣವರಿಗೆ, ನಾಟ್ ಓನ್ಲಿ ವಿದ್ಯಾರ್ಥಿನಿಯರಿಗೆ ಅಂತ ಇವು ಪ್ರತಿ ವೀಕು ರಿಲೀಸ್ ಆಗೋ ಸಣ್ಣ ಸಿನಿಮಾಗಳಿಗೆ ನಿಮ್ದೊಂದು ಸಪೋರ್ಟ್. ಯಾಕೆಂದರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ. ನಿಮ್ಮ ಸಿನಿಮಾ ಆದಾಗ ಥಿಯೇಟ್ರ್ ಓಪನ್ ಇದ್ದರೆ ಮಾತ್ರ ನಿಮ್ಮ ಸಿನಿಮಾ ಆಗೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಥಿಯೇಟ್ರುಗಳು ಮುಚ್ತಾ ಇದ್ದಾರೆ. ಬಿಕಾಸ್ ಆಫ್ ಏನಂದರೆ ಥಿಯೇಟ್ರುಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ. ನಿಮ್ಮ ವಾಯ್ಸಿಂದ ಸಣ್ಣ ಸಿನಿಮಾಗಳಿದ್ದರೆ ನಿಮ್ಮ ಸಿನಿಮಾ ಬಂದಾಗ ಆ ಥಿಯೇಟ್ರ್ ಇರುತ್ತೆ. ಇಲ್ಲಾಂದರೆ ಆ ಥಿಯೇಟ್ರನ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ. ಆಡಿಯನ್ಸಿಗೆ ಫ್ಲೋಟಿಂಗ್ ಅಂದರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ. ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದರೆ, ಸೊ ಸಿನಿಮಾ ರೆಗ್ಯುಲರಾಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಬೇಕು. ಹಿಂಗಿದೆ ವ್ಯವಸ್ಥೆ. ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಅಂತಾರೆ. ಗೆಲ್ಲೋದಕ್ಕೆ ಬಿಟ್ಟರೆ ತಾನೆ, ಓಡೋಕ್ಕೆ ಬಿಡ್ತಾ ಇಲ್ಲ. ಅವ್ರು ಕಾಲಿಟ್ಟ ತಕ್ಷಣ ಅಲ್ಲೇ ಎಳೆದು ಬಿಡ್ತಾರೆ. ನೀವು ಹೇಳ್ತಾ ಇದ್ರೆ 150 ಜನ ಬರ್ತಾರೆ, ಭಯ ಆಗ್ತಿದೆ ಹೊಸದನ್ನ ಕಷ್ಟಕ್ಕೆ. ಜಾಸ್ತಿ ಸಿನಿಮಾ ಮಾಡೋದು ವರ್ಷಕ್ಕೆ ಒಂದು 10-15 ಸಿನಿಮಾ ಚಿತ್ರರಂಗದ ಕಥೆ ಸರ್. ಅವ್ರಿಗೆ ಮಾಡಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿದ್ದಾರೆ ವೆರಿ ಗುಡ್, ಐ ಆಮ್ ಹ್ಯಾಪಿ. ಅದರಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಥಿಯೇಟ್ರಸು ಡೆಫಿನೆಟಾಗಿ ಈ ವರ್ಷ ಒಂದು 100 ಹೋಗುತ್ತೆ, ನೆಕ್ಸ್ಟ್ ವರ್ಷ ಒಂದು 100 ಹೋಗುತ್ತೆ. ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಳುತ್ತೆ. ಸ್ಟಾರ್ಗಳು ಸಿನಿಮಾ ನೋಡಿ ಸರ್. ಕೊನೆಯದಾಗಿ ನಿಮ್ಮ ಪ್ರಕಾರ ಪರಿಹಾರ ಏನು? ಚೇಂಬರಲ್ಲಿ ಏನು ಡಿಸ್ಕಷನ್? ಇನ್ನು ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್. ಬೇರೆ ಏನಿಲ್ಲ, ನನಗೆ ಕೇಳಿದ್ರೆ ಹೇಳ್ತೀನಿ ಇಷ್ಟೇ. ಬಿಕಾಸ್ ಆಫ್ ಏನಂದರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಬಂದಿರ್ತಾರೆ. ಹೊಸ ಆ್ಯಕ್ಟರ್ಸ್ ಕೆರಿಯರು ಅವರು 10 ವರ್ಷ 15 ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಕಾದಿರ್ತಾರೆ. ಈ ಥರ ಪರಿಸ್ಥಿತಿ ಅದೇ. ಹೊಸ ಆ್ಯಕ್ಟ್ರುಗಳು ಬರೋಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬರೋಲ್ಲ, ಹೊಸ ಟೆಕ್ನಿಷಿಯನ್ ಬರೋಲ್ಲ. ಎಷ್ಟು ಜನ ಪ್ರೊಡ್ಯೂಸರ್ಸು ಲಾಸ್ಟ್ 10 ಇಯರ್ಸಲ್ಲಿ ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ರಿಪೀಟ್ ಸಿನಿಮಾ ಮಾಡಿದ್ದಾರೆ? ಒಂದು ಸಿನಿಮಾ ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನೋ ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ, ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್, ನಾವು ತಪ್ಪು ಮಾಡಿದ್ದೀವಿ, ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಪ್ರಾಡಕ್ಟ್ನ ಕೊಟ್ಟು ಹಗಲು ರಾತ್ರಿ ಚಂದನಿಂದ ಹಿಡಿದು 4 ಜನ ಹುಡುಗರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ. ಹೊಸ ಹಳೆ ಕಂಟೆಂಟ್ ಅಂತ ಇದ್ದರೆ ಕಂಟೆಂಟನ್ನು ಹೊಸದು ಮಾಡಿದ್ದೀವಿ. ಎಲ್ಲೂ ರಿಮೇಕು ಮಾಡಿಲ್ಲ, ಎಲ್ಲೂ ಕದ್ದು ಮಾಡಿಲ್ಲ. ಆದರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು? ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ? ಸರ್ ನನಗೆ ಅವಕಾಶ ಬರದೇ ಇದ್ರೂ ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ. ನನಗೆ ಸಿನಿಮಾ ಬೇಡ ಸರ್. ದಿಸ್ ಇಸ್ ಎ ರಿಯಾಲಿಟಿ. ದೇವರಣೆ ತುಂಬ ಟಫ್ ಸರ್ ಇದು. ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್, ಇನ್ನು ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್ ಸರ್. ಬೇರೆ ಏನಾದ್ರು ಹೊಟ್ಟೆ ಪಡೆಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊತೀನಿ.